ಎಲ್ಲ ಹಿರಿಯ ಶಾಸಕರು 3ರಿಂದ 4 ಬಾರಿ ಗೆದ್ದಂತ ಶಾಸಕರೆಲ್ಲರೂ ಕೂಡ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ಕ್ಯಾಬಿನೆಟ್ ರಿಷಫಲ್ ಆಗ್ಬೇಕು, ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ. ತಾವು ಕೂಡ ಒಂದು ಲೀಸ್ಟ್ ಅಲ್ಲಿ ಇದ್ದೀರಿ. ಸೊ ಹಾಗಾಗಿ ತಾವೇನಾದ್ರು ಹೋಗ್ತಾ ಇದ್ದೀರಾ ಸರ್? ಹೆಂಗೆ? ನನಗೂ ಕರೆಸಿದ್ದಾರೆ ಎಲ್ಲ ಸ್ನೇಹಿತರು. ನಾನು ಸ್ವಲ್ಪ ಕ್ಷೇತ್ರದ ಕಾರ್ಯಕ್ರಮಗಳಿದಾವೆ ಇವತ್ತು ನಾಳೆ ಬೆಳಗ್ಗೆನು, ಅದು ಮುಗಿಸಿ ಹೋಗ್ಬೇಕು ಏನೋ ಅಂತ ಯೋಚನೆ ಮಾಡಿ ಹೋಗ್ಬೇಕಂತ ಇದ್ದೀನಿ. ಬಟ್ ನೋಡ್ಬೇಕು ಏನಕ್ಕೆ ಡಿಲೇ ಆಗ್ತದೆ ಸರ್? ಯಾಕಂದ್ರೆ ಕೃಷ್ಣ ಬೈರೇಗೌಡರು ಒಂದು ಮಾತು ಹೇಳಿದ್ರು, 2.5 ವರ್ಷ ಆದಾಗ ಕ್ಯಾಬಿನೆಟ್ ರಿಷಫಲ್ ಆಗುತ್ತೆ, ನಾವಾಗ ಯಾರಿಗೆ ಹೇಳ್ತೀವಿ ಅವ್ರು ಬಿಡಬೇಕು ಅನ್ನುವಂಥದ್ದನ್ನೇ ನಮ್ಗೆ ಆರಂಭದಲ್ಲಿ ರಚನೆ ಆಗೋ ಟೈಮಲ್ಲಿ ಹೇಳಿದ್ದಾರೆ ಅಂತ. ಈಗ 3 ವರ್ಷ ಆಗ್ತಾ ಬಂದ್ರು ಕೂಡ ಯಾಕೆ ಹೈಕಮಾಂಡ್ ಸಚಿವ ಸಂಪುಟ ಪುನರ್ರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ನಾಯಕತ್ವ ಜಟಾಪಟಿಯ ಕಾರಣಕ್ಕಾಗಿ ಇದಾಗ್ತಾ ಇಲ್ಲ, ಯಾವ ಕಾರಣಕ್ಕಾಗಿ? ಹೇಳಿದ್ ನಾವು ತುಂಬಾ ಚಿಕ್ಕವರು, ಸಣ್ಣವರು, ಇಷ್ಟು ದೊಡ್ಡ ವಿಷಯದಲ್ಲಿ ಮಾತಾಡ್ತಕ್ಕಂಥದ್ದು ಸರಿ ಇಲ್ಲ. ಒಬ್ಬ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸುಮ್ನೆ ನಮ್ಗೆ ಯಾಕೆ ಇಷ್ಟು ದೊಡ್ಡ ಪ್ರಶ್ನೆ ನನ್ ಕೇಳ್ಬಿಟ್ರೆ? ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಒಬ್ರಿಗೊಬ್ರು ಪರಸ್ಪರ ಕಾಲ್ ಎಳ್ಕೊಳ್ತಾ ಇದ್ದಾರೆ ಅನ್ನುವಂತ ಯಾವುದು ಕಾಲ್ ಇಳಿಯೋದಿಲ್ಲ. ಕೆಲವರು ಅವ್ರು ಮಾಡ್ಕೊಂಡಿರ್ತಕ್ಕಂಥ ತಪ್ಪಿಂದ ಈ ಅಲ್ಪಸಂಖ್ಯಾತರ ಸೀಟನ್ನು ನಾವು ಕಳ್ಕೊಂಡು, ಇಲ್ಲಿ ಅವರೇ ತಪ್ಪು ಮಾಡಿದ್ದಾರೆ, ಪರ್ಯಾಯ ಕೊಡದೆ ಆಚೆ ಸಮುದಾಯದಲ್ಲಿ ಬೇರೆ ಮೆಸೇಜ್ ಕೊಟ್ಟಿದ್ದಾರೆ, ನಾವು ಹೋರಾಟ ಮಾಡಿದ್ವಿ ಕೊಟ್ಟಿಲ್ಲ ಅಂತ. ಮತ್ತೆ ಇಲ್ಲಿ ಎಲ್ಲರೂ ಒಪ್ಪಿಗೆ ಕೊಟ್ಟು ಆ ಕ್ಯಾಂಡಿಡೇಟ್ ನ ಫೈನಲ್ ಮಾಡಿದ್ದಾರೆ, ಯಾವುದೋ ಒಂದು ಸೂತ್ರಕ್ಕೆ ಒಪ್ಕೊಂಡು. ಮತ್ತೆ ಆಚೆ ಹೋಗಿ ಆ ಕ್ಯಾಂಡಿಡೇಟ್ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದವರಿಗೆ ದ್ರೋಹಿಗಳು ಅಂತ ಬಿಂಬಿಸಿದ್ದಾರೆ. ಎಲ್ಲಾ ರಾಜಕೀಯ ಕೆಲವರು ಮಾಡಿದಾರೆ ಅಂತ ನಾವು ಹೇಳೋದ್ ಪರಿಸ್ಥಿತಿಗೆ ಬಂದ್ವಿ, ಇಲ್ಲಾಂದ್ರೆ ಅದನ್ನು ಹೇಳ್ತಿರ್ಲಿಲ್ಲ. ಇವತ್ತು ಅಲ್ಪಸಂಖ್ಯಾತರ ನಾಯಕರ ತಪ್ಪಿಂದಾನೇ ಆ ಸೀಟನ್ನು ಅಲ್ಪಸಂಖ್ಯಾತ ಅಭ್ಯರ್ಥಿ. ಆರೋಪ ಮಾಡ್ತಿರೋ ವ್ಯಕ್ತಿಗಳು ತುಂಬಾ ಪ್ರಭಾವಿಗಳು, ತುಂಬಾ ವರ್ಷ ಕಾಂಗ್ರೆಸ್ ನಲ್ಲಿ ಇದ್ದವರು. ನಿಮ್ಗೆ ಅನ್ಸುತ್ತೆ ಅವ್ರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ? ನಾನು ಅದನ್ನ ಎಲ್ಲಿ ಹೇಳಿದೆ? ನಾನು ಇಷ್ಟೇ ಹೇಳಿದ್ದೀನಿ, ಟಿಕೆಟ್ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ದೀನಿ, ಮಿಕ್ಕಿದ ಸಂದರ್ಭದಲ್ಲಿ ಏನಾಗಿದೆ ಅದು ಪಕ್ಷಕ್ಕೆ ಗೊತ್ತಿದೆ ಅಂತ ಹೇಳಿದ್ದೀನಿ. ನಾನೇನಾದ್ರು ಹೇಳಿದಿನ? ನಾನು ಯಾವ್ದು ಯಾರ ಮೇಲೂ ಆಪಾದನೆ ಮಾಡ್ತಾ ಇಲ್ಲ. ರಿಜ್ವಾನ್ ಅರ್ಷದ್ ಅವರು ಮಂತ್ರಿ ಸ್ಥಾನಕ್ಕೆ ಏರ್ಲಿಕ್ಕೆ ದಾರಿ ಎಲ್ಲ ಸುಲಭ ಆಗ್ತಾ ಇದೆ ಅನ್ನೋಂತ ಚರ್ಚೆ ಇದೆ ಸರ್. ನೋಡಿ, ಪಾರ್ಟಿಯಲ್ಲಿ ಯಾರ್ಗ್ ಮಾಡಬೇಕು ಯಾರಿಗಿಲ್ಲ ಅದು ಅವ್ರ ತೀರ್ಮಾನ. ಆಗ ನಾವು ಲೆಕ್ಕಾಚಾರ ಹಾಕೊಂಡು ನಾವು ಒಂದೇನೋ ರಾಜಕೀಯ ಮಾಡಿದ್ರೆ ಅದಕ್ಕೆ ಪಾರ್ಟಿ ನಮ್ಗೆ ಇದು ಮಾಡ್ಕೊಂಡು ಹೋಗುತ್ತಾ? ಹತ್ರ ಇಲ್ಲ. ಪಾರ್ಟಿಯಲ್ಲಿ ಏನೇನ್ ತೀರ್ಮಾನ ಯಾವಾಗ ಆಗ್ಬೇಕು ಅದು ಅವ್ರು ಮಾಡ್ತಾರೆ. ಸರ್, ರಿಷಫಲ್ ಯಾವಾಗ ಆಗುತ್ತೆ ಸರ್? ಆಗ ವಿಶ್ವಾಸ ಇದೆಯಾ ಅನ್ನೋದು ನನ್ಗೆ ಗೊತ್ತಿಲ್ಲ. ತಾವು ಹೋಗ್ತಿದ್ರಲ್ಲ ಜೈಲಿಗೆ? ಇನ್ನೂ ಹೋಗಿಲ್ಲ, ಇನ್ನೂ ಹೋಗ್ಬೇಕು ಅಂತ ಇದ್ದೀನಿ ಅಷ್ಟೇ. ಹೋದ್ಮೇಲೆ ಏನಾದ್ರು ಗೊತ್ತಾಗ್ಬಹುದು. ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ ಎಲ್ಲರೂ ಹೇಳ್ತಾರೆ. ಈಗ ಹೈಕಮಾಂಡ್ ನಾಯಕರನ್ನ ಒತ್ತಾಯ ಮಾಡೋ ಒಂದು ಪರಿಸ್ಥಿತಿ ಬಂದಿದೆ ಅಂದ್ರೆ ಮುಖ್ಯಮಂತ್ರಿಗಳ ಕೈಲೂ ಇಲ್ಲ ಪುನರ್ರಚನೆ ಮಾಡೋ ವಿಚಾರ ಅಂತ. ದಾವಣಗೆರೆಯಲ್ಲಿ ತಾವು ಈಗ ಹೇಳಿದ್ರಿ ನಿರೀಕ್ಷಿತ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ. ಒಂದು ವೇಳೆ ಆ ಗೆಲುವು ಸಾಧ್ಯ ಆಗದಿದ್ದರೆ ಅದರ ಹೊಣೆಯನ್ನ ನಿಮ್ಮ ಸಮುದಾಯ ಹೊರುತ್ತಾರೆ? 100% ಗೆಲ್ತೀವಿ. ನಮ್ಮ ಸಮುದಾಯದ ದೊಡ್ಡ ಮತವನ್ನು ಕಾಂಗ್ರೆಸ್ ಪಕ್ಷ ಪಡ್ಕೊಂಡು, ಬೇರೆ ಸಮುದಾಯಗಳ ಮತವನ್ನು ಪಡ್ಕೊಂಡು, ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಗಳ ಆಶಯ ಇರ್ತಕ್ಕಂಥ ಪಕ್ಷ. ಎಲ್ಲರ ಸಮುದಾಯದ ಪಕ್ಷ ಓಟನ್ನು ತಗೊಂಡಿದ್ದೀವಿ. ವಿಶೇಷವಾಗಿ ಅಲ್ಪಸಂಖ್ಯಾತರ ಮತ ಬಗ್ಗೆ ಏನು ಚರ್ಚೆ ನಡೀತಾ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಿ ಆಶೀರ್ವಾದವನ್ನು ಮಾಡಿದ್ದಾರೆ. ಯಾರ್ಯಾರು ಈ ತರ ಗೊಂದಲ ಸೃಷ್ಟಿ ಮಾಡಕ್ಕೆ ಹೊರಟಿದ್ರು ಅವ್ರಿಗೆಲ್ಲ ಆ ಅಜೆಂಡಾವನ್ನು ಒಪ್ಪದೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ. ಮುಸ್ಲಿಂ ನಾಯಕರನ್ನ ಹೋಳು ಮಾಡಿದ್ದಾರೆ ಕೆಲವು, ಒಬ್ಬ ಮಹಾನಾಯಕರು ಅನ್ನೋದು ಚರ್ಚೆ ಇದೆ. ಒಬ್ಬ ಹಿರಿಯ ನಾಯಕರು, ಟಾಪ್ ಮೋಸ್ಟ್ ನಾಯಕರು ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರನ್ನ ಬ್ರೇಕ್ ಮಾಡಿದ್ದಾರೆ ಅಂತ, ಒಗ್ಗಟ್ಟು ಹಾಳು ಮಾಡಿದ್ದಾರೆ, ಸಮುದಾಯದ ನಾಯಕರ ಒಗ್ಗಟ್ಟು ಹಾಳು ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ಅದು ಏನು ಒಗ್ಗಟ್ಟೇನಂದ್ರೆ? ಒಗ್ಗಟ್ಟಂದ್ರೆ ಏನು? ಎಲ್ಲ ಅವ್ರವ್ರ ಸಮುದಾಯ ಮಾತ್ರ ಒಗ್ಗಟ್ಟಾಗ್ಬಿಡ್ಬೇಕಾ? ನಮ್ಮ ಸಿದ್ಧಾಂತ ಎಲ್ಲ ಸಮುದಾಯಗಳು ಒಗ್ಗಟ್ಟಾಗ್ಬೇಕು ಅಂತ. ನಮ್ಮ ಸಮುದಾಯ, ನಮ್ಮ ಪಕ್ಷದಲ್ಲಿ ಮತ್ತೆ ನಮ್ಮ ಸಮಾಜದಲ್ಲಿ ಒಂದೇ ಒಂದು ಸಮುದಾಯ ಒಗ್ಗಟ್ಟಾಗ್ಬೇಕಾ? ಅದರಲ್ಲಿ ನಾನಂತೂ ಅದರಲ್ಲಿ ನಂಬಿಕೆ. ಎಲ್ಲರೂ ನಾಯಕರಲ್ಲೇ ಭಿನ್ನಾಭಿಪ್ರಾಯ ಬರೋ ರೀತಿ ಮಾಡಿದ್ದಾರೆ ಅಂತ. ಭಿನ್ನಾಭಿಪ್ರಾಯ ಏನಿಲ್ಲ, ಏನ್ ನಡೀತು ನಾವು ಹೇಳಿದ್ದೀವಿ. ಆಚೆ ಏನ್ ಮೆಸೇಜ್ ಹೋಗಿತ್ತು ಅದು ತಪ್ಪೋಗಿದೆ, ಇದು ಸರಿ ಏನ್ ನಡೀತು ಅದ್ ನಾನು ಹೇಳಿದ್ದೀನಿ. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಎಲ್ಲಾ ಅಲ್ಪಸಂಖ್ಯಾತರ ಶಾಸಕರು ಇದ್ದಾಗ ಒಬ್ಬ ಶಾಸಕರು ಹಿರಿಯವರು ಕೊಟ್ರೆ ಜಬಾರ್ ಕೊಡಿ, ಇಲ್ಲಾಂದ್ರೆ ಬೇರೆ ಯಾವ್ದೋ ಒಂದು ಸಮುದಾಯಕ್ಕೆ ಕೊಟ್ಬಿಡಿ ನೀವು, ನಮ್ಗೆ ಬೇಡ ಅಂತ ಹೇಳಿದಾಗ ಏನು, ವಾಟ್ ಈಸ್ ದಿ ಇಂಟೆನ್ಷನ್? ನಿಮ್ಗೆ ಅಲ್ಲಿ ಅಭ್ಯರ್ಥಿ ತಗೋಬೇಕಂತಿತ್ತ? ಇಲ್ಲಾಂದ್ರೆ ಪರ್ಯಾಯ ಆಯ್ತು, ಅವ್ರಿಗಾಗಲ್ಲ ಇದ್ ತಗೊಳ್ಳಿ, ಇವ್ರು ಇದ್ದಾರೆ, ಅವ್ರು ಇದ್ದಾರೆ, ಇವ್ರು ಇದ್ದಾರೆ, ಇನ್ನೂ 4-5 ಜನ ಹೇಳ್ಬೋದಿತ್ತಲ್ಲ ನಾವು ಹೆಸರು. ನಾನು ಅಷ್ಟೇ ಕೇಳಿದ್ದೀನಿ.
ಪಾರ್ಟಿ ಇಲ್ಲಿಂದ ಪಕ್ಷಕ್ಕೆ ಆಪಾದನೆ ಮಾಡೋದಂತ ಹೀಗೆ ಬಂತು ಅಂತ ಹೇಳಿ ಮತ್ತೆ ಅಭ್ಯರ್ಥಿನೂ ಕೂಡ ಎಲ್ಲರಿಗೂ ಕೂರಿಸಿ ಎಲ್ಲರಿಗೂ ಒಪ್ಪಂದ ಮಾಡಿಕೊಂಡೆ ಒಪ್ಪಿಗೆ ತಗೊಂಡೆ ಯಾವುದೋ ಒಂದು ಸೂತ್ರ ಕೊಟ್ಟು ಅಭ್ಯರ್ಥಿನೂ ಆಯ್ಕೆ ಮಾಡಿದ್ದಾರೆ. ಆವಾಗ ನಾವೆಲ್ಲ ಇದ್ವಿ, ಅವಾಗಲೂ ಒಪ್ಕೊಂಡಿದ್ದೀವಿ. ಅದಾದ ನಂತರನೂ ಕೂಡ ಯಾಕೆ ಕೆಲವರು ಏನೇನ್ ಮಾಡಿದ್ದಾರೆ ಅಂತ ಪಕ್ಷದಲ್ಲಿದೆ. ಆ 3ನೇ ತಾರೀಕು ರಾಜೀನಾಮೆ 11ನೇ ತಾರೀಕು ಕೊಟ್ಬಿಟ್ಟು ಬೇರೆಯವ್ರ ಮೇಲೆ ಆಪಾದನೆ ಮಾಡಿದ್ರೆ ಅವ್ರ ಉದ್ದೇಶ ಏನು ಅಂತ ಅದ್ರಲ್ಲೇ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.